ವಿಡಿಯೋ ಮಾಡ್ಕೊಡು. ಅವ್ನಿಗೆ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿ. ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದ್ 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನ್ನ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನ್ ಸಾಯಿ ಅಂದ್ರೂ ನಾನು ಸಾಯಕ್ ರೆಡಿ ಇದ್ದೆ. ಅಂತದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಆಡಿಯೋ ಈ ವಿಡಿಯೋ ಮಾಡಿ ನನಗೆ ಅವ್ರು ಕಳ್ಸಿಸ್ತಾರೆ. ಅದು ಏನಂತ ಅಂದ್ರೆ ಸರ್, ನನ್ನ ಪಾಸ್ಟ್ ಅಂತ ಹೇಳಿದೆ. ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿದಿಲ್ಲ. ನಮ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಅಂತ ತುಂಬಾ, ನಾನು ಇನ್ನ ಕಾಮಿಡಿ ಕಿಲಾಡಿ ಬಂದಿದ್ದೆ, ನಾನು ಯಾವ್ದೋ ಒಂದು ರಿಯಾಲಿಟಿ ಶೋ ಬಂದಿರ್ಲಿಲ್ಲ, ಯಾವ ರಿಯಾಲಿಟಿ ಶೋಗೂ ಬಂದಿರಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮೂರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ ಹೋಗಿದ್ರು, ಇದು ಮದ್ವೆ ಆಗ್ತೀಯೋ ಇಲ್ವಾ ಹಂಗೆ ಹಿಂಗೆ ಅಂತ. ನನ್ ಮದ್ವೆ ಆಗ್ಬಿಟ್ರೆ ನಾನು ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡಿ, ಅಲೋಕ್ ಅಂತ ಏನು ಹೆಸರು ಕೇಳ್ಪಡ್ತಿದ್ರೆ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ದು ಒಂದು ಕನ್ಸುಗಳಿತ್ತು. ಮದ್ವೆಗಿದ್ದೆ ಅನ್ನೋ ಕನ್ಸುಗಳೆಲ್ಲ ಅವ್ರಿಗೆ ಇರ್ಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ತರ ನಮ್ಮೂರವ್ರ ಹತ್ರ ಮತ್ತೆ ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಂಬ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆಯಲ್ಲಿ ನಂಬಿಸಿದ್ವಿ.